ಕುರ್ಚಿ ಕಾಳಗ ಒಂದು ಕಡೆಯಲ್ಲಿ ವೇಣುಗೋಪಾಲ್ ಅವರ ರಾಜ್ಯ ಪ್ರವೇಶ, ಮತ್ತೊಂದು ಕಡೆ ಹಾಗೆ ಘೋಷಣೆಗಳ ಫೈಟ್ ನಡುವೆ ಡಿಕೆ ಶಿವಕುಮಾರ್ ದಿಢೀರ್ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ದಿಢೀರ್ ದೆಹಲಿ ಯಾತ್ರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ದಿಢೀರ್ ದೆಹಲಿಗೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಹೇಳಿದಾಗ ಡಿಕೆ ಶಿವಕುಮಾರ್ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರು. ಸಿದ್ದರಾಮಯ್ಯನವರ ಹೇಳಿಕೆ ಬೆನ್ನಲ್ಲೇ ಕುತೂಹಲ ಮೂಡಿಸಿದೆ ಡಿಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆ. ಖಾಸಗಿ ಕಾರ್ಯಕ್ರಮ ಅಂತಿರುವ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರ? ಸಿದ್ದರಾಮಯ್ಯನವರು ಹೇಳಿರುವ ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯನವರು ಓಕೆ ನೀವ್ ಯಾವಾಗ ಡೇಟ್ ಫಿಕ್ಸ್ ಮಾಡ್ತೀರಿ ಅಂತ ಹೇಳಿ ಏನಾದ್ರೂ ಕೇಳೋ ಸಾಧ್ಯತೆ ಇದೆಯಾ? ಕಾದ್ ನೋಡ್ಬೇಕಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಇದೀಗ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರಿದೆ. ನಿನ್ನೆ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದಲ್ಲಿ ಈ ಉಪಹಾರ ಕೂಟ ಆದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರ ಟೀಮ್ ಅಲರ್ಟ್ ಆಗಿದೆ. ಇವತ್ತು ಡಿಕೆ ಶಿವಕುಮಾರ್ ಆಪ್ತರು ಸಭೆ ನಡೆಸ್ತಾ ಇದ್ದಾರೆ. ವೇಣುಗೋಪಾಲ್ ಮಂಗಳೂರು ಭೇಟಿ ಬೆನ್ನಲ್ಲೇ ಅಲರ್ಟ್ ಆದ್ರ ಹಾಗಾದ್ರೆ ಡಿಕೆ ಆಪ್ತ ಬಣದವರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆಪ್ತ ಶಾಸಕರು ದೌಡಾಯಿಸಿದ್ದಾರೆ. ಸದಾಶಿವನಗರ ನಿವಾಸಕ್ಕೆ ದೌಡಾಯಿಸಿದ್ದಾರೆ ಬಾಲಕೃಷ್ಣ. ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಮಾಗಡಿ ಬಾಲಕೃಷ್ಣ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಾಲಕೃಷ್ಣ ಅವರು ದೌಡಾಯಿಸಿದ್ದಾರಂತೆ. ನಿನ್ನೆ ಉಪಹಾರ ಕೂಟ ಆದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರೇನು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ದೆಹಲಿ ಫ್ಲೈಟ್ ಹತ್ತಲಿಕ್ಕೆ ಮುಂಚೆ ಬಾಲಕೃಷ್ಣ ಅವರ ಜೊತೆಯಲ್ಲಿ ಮಾತುಕತೆಯನ್ನ ಡಿಕೆ ಶಿವಕುಮಾರ್ ನಡೆಸ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವ ಈ ಪ್ರತಿಯೊಂದು ಬೆಳವಣಿಗೆಗಳು ಕೂಡ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದ್ ಕಡೆ ದಿಢೀರ್ ದೆಹಲಿ ಪ್ರವಾಸ, ದೆಹಲಿ ಫ್ಲೈಟ್ ಹತ್ತಲಿಕ್ಕೆ ಮುಂಚೆ ಬಾಲಕೃಷ್ಣ ಅವರ ಜೊತೆಯಲ್ಲಿ ಮಾತುಕತೆ ಏನ್ ನಡೀತಾ ಇದೆ ಡಿಕೆ ಶಿವಕುಮಾರ್ ಅವರ ಕ್ಯಾಂಪ್ನಲ್ಲಿ? ಸ್ಮಿತಾ, ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ಎರಡೂ ಬಣಗಳು ಮತ್ತೆ ಆಕ್ಟಿವ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಒಗ್ಗಟ್ಟಿನ ಜಪವನ್ನ ಇಬ್ಬರೂ ಕೂಡ ಎರಡೂ ಬಣಗಳಿಂದನೂ ಕೂಡ ಮಾಡಿದ್ರು. ಅದು ಬೂದಿ ಮುಚ್ಚಿದ ಕೆಂಡದಂತೆ ಆ ಪರಿಸ್ಥಿತಿ ಇತ್ತು ಅನ್ನುವಂತ ಚರ್ಚೆಗಳಿತ್ತು. ಇದೀಗ ಬೂದಿ ಎಲ್ಲ ಹಾರಿ ಮತ್ತೆ ಆ ಕೆಂಡ ಮತ್ತೆ ಹೊರಗಡೆ ಕಾಣಿಸ್ಕೊಳ್ತಾ ಇದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಅತ್ತ ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯವರ ಆಪ್ತರು ಎಲ್ಲರೂ ಕೂಡ, ಅಹಿಂದ ಸಚಿವರು ಎಲ್ಲರೂ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ವಿಶೇಷ ವಿಮಾನ ನಿಲ್ದಾಣದಲ್ಲಿ ಮಂಗಳೂರಿಗೆ ತಲುಪಿದ್ದಾರೆ. ತಲುಪುವ ಮುನ್ನ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟರು. ಅದಾದ ನಂತರದಲ್ಲಿ ಅಲ್ಲಿ ಹೋಗಿ ನಾನು ಆ ರೀತಿ ಹೇಳಿಲ್ಲ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ರು. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರು ಕೆಸಿ ವೇಣುಗೋಪಾಲ್ ಅವರ ಜೊತೆಗೆ ಒಂದಷ್ಟು ಕಾಲ ಮುಕ್ತವಾದಂತಹ ಮಾತುಕತೆಯನ್ನ ನಡೆಸಿದ್ದಾರೆ. ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಕೆಸಿ ವೇಣುಗೋಪಾಲ್ ಅವರ ಸೂಚನೆಯ ಮೇರೆಗೆ ನಡೆದಿತ್ತು. ಅದಾದ ನಂತರದಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಲ್ಲಿ ಯಾವ ವಿಚಾರಗಳು ಚರ್ಚೆ ಆಯಿತು? ಸಿದ್ದರಾಮಯ್ಯನವರನ್ನ ಡಿಕೆ ಶಿವಕುಮಾರ್ ಅವರು ಮನವೊಲಿಸಿದ್ರ ಅಥವಾ ಡಿಕೆ ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯನವರು ಮನವೊಲಿಸಿದ್ರ? ಈ ಎರಡು ಯಾರನ್ನ ಮನವೊಲಿಸಿದ್ರು? ಅಲ್ಲಿ ಏನ್ ಚರ್ಚೆ ಆಯಿತು? ಅದೆಲ್ಲವೂ ಕೂಡ ಕೆಸಿ ವೇಣುಗೋಪಾಲ್ ಅವರ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಒಂದಷ್ಟು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಯಿತು. ಅತ್ತ ಸಿದ್ದರಾಮಯ್ಯನವರ ಕ್ಯಾಂಪ್ ಪೂರ್ತಿ ಅಲರ್ಟ್ ಆಗ್ತಿದ್ದ ಹಾಗೇನೆ ಒಂದಷ್ಟು ದಾಳಗಳು ಶುರು ಮಾಡ್ತಿದ್ದಾನೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮದೇ ಆದಂತಹ ಒಂದಷ್ಟು ಕಾರ್ಯತಂತ್ರನ ಹೇಳಲಿಕ್ಕೆ ಒಂದು ಮುಂದಡಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು 3 ಗಂಟೆಗೆ ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಅಲ್ಲಿ ಖಾಸಗಿ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೆಹಲಿಯಲ್ಲೇ ವಾಸ್ತವ್ಯವನ್ನ ಹೂಡಿ ಮತ್ತೆ ವಾಪಸ್ ಬೆಂಗಳೂರಿಗೆ ನಾಳೆ ಬರ್ತಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಂಥದ್ದು. ಖಾಸಗಿ ಕಾರ್ಯಕ್ರಮ
ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಹೈಕಮಾಂಡ್ ನಾಯಕರ ಭೇಟಿಗೆ ಒಂದಷ್ಟು ಕಸರತ್ತು ಮಾಡಬಹುದು ಅನ್ನುವಂತ ಲೆಕ್ಕಾಚಾರ ಇದೆ. ಯಾಕಂತಂದು ಹೇಳಿದ್ರೆ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅಲ್ಲಿ ರಾಷ್ಟ್ರೀಯ ನಾಯಕರು ಕೂಡ ಸಿಗಬಹುದು. ಎಐಸಿಸಿಯ ನಾಯಕರು ಸಿಕ್ಕಂತ ಸಂದರ್ಭದಲ್ಲಿ ಒಂದಷ್ಟು ಭೇಟಿ ಮಾಡುವಂತ ಸಂಭವ ಇದೆ. ಈ ನಡುವೆ ಡಿಕೆ ಸುರೇಶ್ ಅವರಾಗಿರ್ಬೋದು, ಮಾಗಡಿ ಬಾಲಕೃಷ್ಣ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಅಂದ್ರೆ ಮುಂದಿನ ಹೆಜ್ಜೆ ಯಾವ ರೀತಿ ಇಡಬೇಕು ಅನ್ನೋಂತ ಒಂದಷ್ಟು ರಾಜಕೀಯ ಲೆಕ್ಕಾಚಾರದ ಮಾತುಕತೆ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ಬಹಿರಂಗವಾಗಿ ಒಗ್ಗಟ್ಟಿನ ಜಪವನ್ನ ಮಾಡಿದಂತಹ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಂತರಿಕವಾಗಿ ಮತ್ತೆ ಪವರ್ ಶೇರಿಂಗ್ ವಿಚಾರ, ಕುರ್ಚಿಯ ಕದನಕ್ಕೆ ಅಲ್ಪ ವಿರಾಮ ಘೋಷಣೆಯಾಗಿತ್ತು, ಅಧಿಕೃತವಾಗಿ ಅಲ್ಪ ವಿರಾಮ ಘೋಷಣೆಯಾಗಿತ್ತು. ಇದೀಗ ಆಂತರಿಕವಾಗಿ ಮತ್ತೆ ಆ ಒಂದು ಕುರ್ಚಿಯ ಕದನ ನಡೀತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಬೆಳವಣಿಗೆಗಳು ಆಗ್ತಾ ಇದಾವೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಒಂದು ಕರೆಸಿ ಒಂದು ನಿರ್ಧಾರ ಮಾಡುವವರೆಗೂ ಕೂಡ ಈ ಎಲ್ಲಾ ರಾಜಕೀಯ ಚಟುವಟಿಕೆಗಳು ನಿಲ್ಲುವಂತ ಸ್ಥಿತಿಗಳು ಕಾಣಿಸ್ತಾ ಇಲ್ಲ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಕುರ್ಚಿ ಕಾಳಗ ಒಂದು ಕಡೆಯಲ್ಲಿ ವೇಣುಗೋಪಾಲ್ ಅವರ ರಾಜ್ಯ ಪ್ರವೇಶ, ಮತ್ತೊಂದು ಕಡೆ ಹಾಗೆ ಘೋಷಣೆಗಳ ಫೈಟ್ ನಡುವೆ ಡಿಕೆ ಶಿವಕುಮಾರ್ ದಿಢೀರ್ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ದಿಢೀರ್ ದೆಹಲಿ ಯಾತ್ರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ದಿಢೀರ್ ದೆಹಲಿಗೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಹೇಳಿದಾಗ ಡಿಕೆ ಶಿವಕುಮಾರ್ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ರು. ಸಿದ್ದರಾಮಯ್ಯನವರ ಹೇಳಿಕೆ ಬೆನ್ನಲ್ಲೇ ಕುತೂಹಲ ಮೂಡಿಸಿದೆ ಡಿಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆ. ಖಾಸಗಿ ಕಾರ್ಯಕ್ರಮ ಅಂತಿರುವ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರ? ಸಿದ್ದರಾಮಯ್ಯನವರು ಹೇಳಿರುವ ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯನವರು ಓಕೆ ನೀವ್ ಯಾವಾಗ ಡೇಟ್ ಫಿಕ್ಸ್ ಮಾಡ್ತೀರಿ ಅಂತ ಹೇಳಿ ಏನಾದ್ರೂ ಕೇಳೋ ಸಾಧ್ಯತೆ ಇದೆಯಾ? ಕಾದ್ ನೋಡ್ಬೇಕಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಇದೀಗ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರಿದೆ. ನಿನ್ನೆ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದಲ್ಲಿ ಈ ಉಪಹಾರ ಕೂಟ ಆದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರ ಟೀಮ್ ಅಲರ್ಟ್ ಆಗಿದೆ. ಇವತ್ತು ಡಿಕೆ ಶಿವಕುಮಾರ್ ಆಪ್ತರು ಸಭೆ ನಡೆಸ್ತಾ ಇದ್ದಾರೆ. ವೇಣುಗೋಪಾಲ್ ಮಂಗಳೂರು ಭೇಟಿ ಬೆನ್ನಲ್ಲೇ ಅಲರ್ಟ್ ಆದ್ರ ಹಾಗಾದ್ರೆ ಡಿಕೆ ಆಪ್ತ ಬಣದವರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆಪ್ತ ಶಾಸಕರು ದೌಡಾಯಿಸಿದ್ದಾರೆ. ಸದಾಶಿವನಗರ ನಿವಾಸಕ್ಕೆ ದೌಡಾಯಿಸಿದ್ದಾರೆ ಬಾಲಕೃಷ್ಣ. ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಮಾಗಡಿ ಬಾಲಕೃಷ್ಣ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಾಲಕೃಷ್ಣ ಅವರು ದೌಡಾಯಿಸಿದ್ದಾರಂತೆ. ನಿನ್ನೆ ಉಪಹಾರ ಕೂಟ ಆದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರೇನು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ದೆಹಲಿ ಫ್ಲೈಟ್ ಹತ್ತಲಿಕ್ಕೆ ಮುಂಚೆ ಬಾಲಕೃಷ್ಣ ಅವರ ಜೊತೆಯಲ್ಲಿ ಮಾತುಕತೆಯನ್ನ ಡಿಕೆ ಶಿವಕುಮಾರ್ ನಡೆಸ್ತಾ ಇದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವ ಈ ಪ್ರತಿಯೊಂದು ಬೆಳವಣಿಗೆಗಳು ಕೂಡ ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಒಂದ್ ಕಡೆ ದಿಢೀರ್ ದೆಹಲಿ ಪ್ರವಾಸ, ದೆಹಲಿ ಫ್ಲೈಟ್ ಹತ್ತಲಿಕ್ಕೆ ಮುಂಚೆ ಬಾಲಕೃಷ್ಣ ಅವರ ಜೊತೆಯಲ್ಲಿ ಮಾತುಕತೆ ಏನ್ ನಡೀತಾ ಇದೆ ಡಿಕೆ ಶಿವಕುಮಾರ್ ಅವರ ಕ್ಯಾಂಪ್ನಲ್ಲಿ? ಸ್ಮಿತಾ, ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ಎರಡೂ ಬಣಗಳು ಮತ್ತೆ ಆಕ್ಟಿವ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಒಗ್ಗಟ್ಟಿನ ಜಪವನ್ನ ಇಬ್ಬರೂ ಕೂಡ ಎರಡೂ ಬಣಗಳಿಂದನೂ ಕೂಡ ಮಾಡಿದ್ರು. ಅದು ಬೂದಿ ಮುಚ್ಚಿದ ಕೆಂಡದಂತೆ ಆ ಪರಿಸ್ಥಿತಿ ಇತ್ತು ಅನ್ನುವಂತ ಚರ್ಚೆಗಳಿತ್ತು. ಇದೀಗ ಬೂದಿ ಎಲ್ಲ ಹಾರಿ ಮತ್ತೆ ಆ ಕೆಂಡ ಮತ್ತೆ ಹೊರಗಡೆ ಕಾಣಿಸ್ಕೊಳ್ತಾ ಇದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಅತ್ತ ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯವರ ಆಪ್ತರು ಎಲ್ಲರೂ ಕೂಡ, ಅಹಿಂದ ಸಚಿವರು ಎಲ್ಲರೂ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ವಿಶೇಷ
ವಿಮಾನ ನಿಲ್ದಾಣದಲ್ಲಿ ಮಂಗಳೂರಿಗೆ ತಲುಪುವ ಮುನ್ನ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟರು. ಅದಾದ ನಂತರದಲ್ಲಿ ಅಲ್ಲಿ ಹೋಗಿ ನಾನು ಆ ರೀತಿ ಹೇಳಿಲ್ಲ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ರು. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರು ಕೆಸಿ ವೇಣುಗೋಪಾಲ್ ಅವರ ಜೊತೆಗೆ ಒಂದಷ್ಟು ಕಾಲ ಮುಕ್ತವಾದಂತಹ ಮಾತುಕತೆಯನ್ನ ನಡೆಸಿದ್ದಾರೆ. ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಕೆಸಿ ವೇಣುಗೋಪಾಲ್ ಅವರ ಸೂಚನೆಯ ಮೇರೆಗೆ ನಡೆದಿತ್ತು. ಅದಾದ ನಂತರದಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಲ್ಲಿ ಯಾವ ವಿಚಾರಗಳು ಚರ್ಚೆ ಆಯಿತು, ಸಿದ್ದರಾಮಯ್ಯನವ್ರನ್ನ ಡಿಕೆ ಶಿವಕುಮಾರ್ ಅವರು ಮನವೊಲಿಸಿದ್ರ ಅಥವಾ ಡಿಕೆ ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯನವ್ರ ಮನವೊಲಿಸಿದ್ರ, ಈ ಎರಡು ಯಾರನ್ನ ಮನವೊಲಿಸಿದ್ರು, ಅಲ್ಲಿ ಏನ್ ಚರ್ಚೆ ಆಯಿತು ಅದೆಲ್ಲವೂ ಕೂಡ ಕೆಸಿ ವೇಣುಗೋಪಾಲ್ ಅವರ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಒಂದಷ್ಟು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಯಿತು. ಅತ್ತ ಸಿದ್ದರಾಮಯ್ಯನವರ ಕ್ಯಾಂಪ್ ಪೂರ್ತಿ ಅಲರ್ಟ್ ಆಗ್ತಿದ್ದ ಹಾಗೇನೆ ಒಂದಷ್ಟು ದಾಳಗಳು ಶುರು ಮಾಡ್ತಿದ್ದಾನೆ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮದೇ ಆದಂತಹ ಒಂದಷ್ಟು ಕಾರ್ಯತಂತ್ರನ ಹೆಣಿಲಿಕ್ಕೆ ಒಂದು ಮುಂದಡಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು 3 ಗಂಟೆಗೆ ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಅಲ್ಲಿ ಖಾಸಗಿ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡಿ ಮತ್ತೆ ವಾಪಸ್ ಬೆಂಗಳೂರಿಗೆ ನಾಳೆ ಬರ್ತಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಂಥದ್ದು. ಖಾಸಗಿ ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಹೈಕಮಾಂಡ್ ನಾಯಕರ ಭೇಟಿಗೆ ಒಂದಷ್ಟು ಕಸರತ್ತು ಮಾಡಬಹುದು ಅನ್ನುವಂತ ಲೆಕ್ಕಾಚಾರ ಇದೆ. ಯಾಕಂತ ಹೇಳಿದ್ರೆ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅಲ್ಲಿ ರಾಷ್ಟ್ರೀಯ ನಾಯಕರು ಕೂಡ ಸಿಗಬಹುದು. ಎಐಸಿಸಿಯ ನಾಯಕರು ಸಿಕ್ಕಂತ ಸಂದರ್ಭದಲ್ಲಿ ಒಂದಷ್ಟು ಭೇಟಿ ಮಾಡುವಂತ ಸಂಭವ ಇದೆ. ಈ ನಡುವೆ ಡಿಕೆ ಸುರೇಶ್ ಅವರಾಗಿರ್ಬೋದು, ಮಾಗಡಿ ಬಾಲಕೃಷ್ಣ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಒಂದಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಅಂದ್ರೆ ಮುಂದಿನ ಹೆಜ್ಜೆ ಯಾವ ರೀತಿ ಇಡಬೇಕು ಅನ್ನೋಂತ ಒಂದಷ್ಟು ರಾಜಕೀಯ ಲೆಕ್ಕಾಚಾರದ ಮಾತುಕತೆ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ಬಹಿರಂಗವಾಗಿ ಒಗ್ಗಟ್ಟಿನ ಜಪವನ್ನ ಮಾಡಿದಂತಹ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಂತರಿಕವಾಗಿ ಮತ್ತೆ ಪವರ್ ಶೇರಿಂಗ್ ವಿಚಾರ, ಕುರ್ಚಿಯ ಕದನಕ್ಕೆ ಅಲ್ಪ ವಿರಾಮ ಘೋಷಣೆಯಾಗಿತ್ತು, ಅಧಿಕೃತವಾಗಿ ಅಲ್ಪ ವಿರಾಮ ಘೋಷಣೆಯಾಗಿತ್ತು. ಇದೀಗ ಆಂತರಿಕವಾಗಿ ಮತ್ತೆ ಆ ಒಂದು ಕುರ್ಚಿಯ ಕದನ ನಡೀತಾ ಇದೆ ಅನ್ನುವಂಥದ್ದನ್ನ ಅನ್ನುವಂತ ನಿಟ್ಟಿನಲ್ಲಿ ಬೆಳವಣಿಗೆಗಳು ಆಗ್ತಾ ಇದಾವೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಒಂದು ಕರೆಸಿ ಒಂದು ನಿರ್ಧಾರ ಮಾಡುವವರೆಗೂ ಕೂಡ ಈ ಎಲ್ಲಾ ರಾಜಕೀಯ ಚಟುವಟಿಕೆಗಳು ನಿಲ್ಲುವಂತ ಸ್ಥಿತಿಗಳು ಕಾಣಿಸ್ತಾ ಇಲ್ಲ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ.